ಫ್ರೆಂಡ್ಸ್ ಇದ್ದೀರಿ, ಮಕ್ಕಳು ಇದ್ದೀರಿ. ಏನು ಮುಖ್ಯ ಜೀವನದಲ್ಲಿ? ಏನು ಮುಖ್ಯ ನಿಮ್ಮ ಮಕ್ಕಳಿಗೆ? ಏನು ಮುಖ್ಯ? ಗುರಿ ಮುಖ್ಯ. ಗುರಿ ಇರಬೇಕು ಮಕ್ಕಳಿಗೆ, ಗುರಿ ಇರಬೇಕು ಅಲ್ವೇ? ಗುರಿ ಇದ್ದರೆ, ಗುರಿ ಇಲ್ಲದೇ ಇದ್ದರೆ ಏನಾಗುತ್ತೆ ಮಕ್ಕಳಿಗೆ? 14ನೇ ಶತಮಾನದಲ್ಲಿ ಒಬ್ಬ ಪಂಡಿತ 20ನೇ ವಯಸ್ಸಿಗೆ ಪ್ರಕಾಂಡ ಪಂಡಿತ ಎಲ್ಲವನ್ನ ಕಲಿತುಬಿಟ್ಟ. 20-21 ವಯಸ್ಸಿಗೆ ಅವತ್ತಿನ ಕಾಲದಲ್ಲಿ ಏನೇನು ವಿದ್ಯೆ ಇತ್ತು ಎಲ್ಲವನ್ನ ಕಲಿತ. ದೊಡ್ಡ ಪಂಡಿತನಾಗ್ಬಿಟ್ಟ. ಇನ್ನು ಓದೋದಕ್ಕೇನು ಇರಲೇ ಇಲ್ಲ, ಎಲ್ಲ ಓದಿ ಮುಗಿದೋಗಿತ್ತು. ಯುಕ್ತ ವಯಸ್ಸು ಬಂತು, ಮದುವೆ ಮಾಡಿದ್ರು. ಅವನ ಹೆಂಡತಿಯೋ ಅನುಪಮ ಸುಂದರಿ. ಅಂಥ ಸುಂದರಿಯನ್ನು ಅವತ್ತಿನ ದಿನಮಾನಗಳಲ್ಲೇ ಕಾಣದೇ ಇರೋವಂಥ ಸುಂದರಿ. ಇವನಿಗೆ, ಈ ಪಂಡಿತನಿಗೆ ತಾನು ಓದಿದ್ದೆಲ್ಲ ಮರ್ತೋಯ್ತು. ಸದಾ ಹೆಂಡತಿಯ ಸುತ್ತ ತಿರುಗೋಕೆ ನಿಂತುಬಿಟ್ಟ. ಬೆಳಗ್ಗೆ ಆದರೆ ಹೆಂಡತಿ, ಮಧ್ಯಾಹ್ನ ಸಾಯಂಕಾಲ ಆದರೆ ಮನೆ ಬಿಟ್ಟು ಈಚೆನೇ ಬರದೆ ಹೋದ. ಇಂತಿಪ್ಪ ಕಾಲದಲ್ಲಿ ಈ ಆಷಾಢ ಬಂತು. ಅವನ ಹೆಂಡತಿನ ತವ್ರ ಮನೆಗೆ ಕಳಿಸಿದ್ರು. ಇವನು 1 ದಿನ ನೋಡ್ದ, 2 ದಿನ ನೋಡ್ದ, 1 ವಾರ ನೋಡ್ದ. ಇವನ ಕೈಲಾಗದೆ ಹೋಯ್ತು. ಇಲ್ಲ ಇನ್ನು ನನ್ನ ಕೈಲಿ ತಡೆಯೋಕ್ಕಾಗಲ್ಲ, ನಾನು ನನ್ನ ಹೆಂಡತಿ ನೋಡಲೇಬೇಕು ಅಂಥೇಳಿ ತನ್ನ ಊರಿನಿಂದ ಅವನ ಹೆಂಡತಿ ಊರಿಗೆ ಹೊರಟ. 600 ವರ್ಷಗಳ ಕೆಳಗೆ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗ್ಬೇಕು ಅಂದರೆ ಕಾಡು ದಾಟ್ಕೊಂಡು ಹೋಗಬೇಕು. ಆಷಾಢ ಮಾಸ, ಮನೆ ಬಿಟ್ಟಾಗಲೇ ಬಲವಾದಂಥ ಗಾಳಿ. ಒಂದು ಸ್ವಲ್ಪ ದೂರ ಅಷ್ಟೊತ್ತಿಗೆ ಧಾರಾಕಾರ ಮಳೆ. ಕಾಡಿನ ಒಳಗಡೆ ಹೋಗೋ ಅಷ್ಟೊತ್ತಿಗೆ ಇವನು ಬಟ್ಟೆ ಬರೆಯೆಲ್ಲ ತೊಯ್ದು ತೊಪ್ಪೆ ಆಗೋಗಿದೆ. ಮುಳ್ಳು ಗಿಳ್ಳುಗಳು ಸಿಕ್ಕಾಕೊಂಡು ಬಟ್ಟೆ ಎಲ್ಲ ಸಿಕ್ಕಾಕೊಂಡು ಹರಿದು ಹೋಗಿದೆ. ಕಾಡು ದಾಟು ಬಂದ, ಅಲ್ಲೊಂದು ಸಣ್ಣ ತೊರೆ ಹರಿತಾ ಇತ್ತು. ಈ ಮಳೆಗೆ ಪ್ರವಾಹ ಬಂದು ದೊಡ್ಡದಾದ ನದಿ ಆಗೋಗಿದೆ. ಆ ನದಿ ದಾಟಿದರೆ ಇವನು ಹೆಂಡತಿ ಊರು. ಹೇಗಾದರೂ ಮಾಡಿ ಈ ನದಿ ದಾಟಬೇಕು ಅಂತ ಕಾಯ್ತಾ ಇದ್ದ. ಒಂದು ಹೆಬ್ಬಾವು ಆ ನದಿಯನ್ನು ದಾಟ್ತಾ ಇತ್ತು. ಇವನ ಹೆಬ್ಬಾವಿನ ಬಾಲ ಹಿಡ್ಕೊಂಡು ದಾಟ್ಬಿಟ್ಟ. ಹೇಗಾದರೂ ಮಾಡಿ ಇವತ್ತು ನನ್ನ ಹೆಂಡತಿ ನೋಡಲೇಬೇಕು ಅಂತ ಅವನ ಛಲ. ಅಲ್ಲಿ ಹೋದ ಅಷ್ಟೊತ್ತು ಕತ್ಲೆ ಆಗೋಗಿದೆ. ಧಾರಾಕಾರ ಮಳೆ, ಗುಡುಗು ಸಿಡ್ಲು, ಕತ್ಲೆ, ಮಳೆ ಸುರಿತಾ ಇದೆ. ಕಷ್ಟಪಟ್ಟು ತನ್ನ ಹೆಂಡತಿಯ ಮನೆಯನ್ನು ಹುಡುಕ್ದ. ದಬ 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 ಅಂತ ಬಾಗಿಲು ಬಡ್ದ. ಆ ಗುಡುಗು ಸಿಡಿಲಿನ ಮಧ್ಯೆ ಎಲ್ಲಿ ಕೇಳುತ್ತೆ? ಕೇಳಲಿಲ್ಲ ಸದ್ದು. ಸುಮ್ಮನಾಗಲಿಲ್ಲ ಇವನು. ಮನೆ ಹತ್ತಿ ಹೆಂಚು ತೆಗೆದು ಒಳಗಿಳಿದ್ಬಿಟ್ಟ. ಇಳಿದು ತನ್ನ ಹೆಂಡತಿಯ ಮುಂದೆ ನಿಂತ. ಅವಳು ಗಾಬರಿ ಆಗೋದ್ಲು. ಏನು ಹೆದರಬೇಡ, ನಾನು ನಿನ್ನ ಗಂಡ ಬಂದಿದ್ದೀನಿ. ಅವಳು 10 ನಿಮಿಷ ಅವನನ್ನು ನೋಡಿದ್ಲು. ಈಗ ನೀನು ತೋರಿಸಿದ ಶ್ರಮ ಶ್ರದ್ಧೆಯನ್ನು ಭಗವಂತನ ಹುಡುಕೋಕ್ಕೆ ತೋರಿಸ್ಬಿಟ್ಟಿದ್ರೆ ಇಷ್ಟೊತ್ತು ನಿನಗೆ ದೇವರು ಸಿಕ್ಬಿಡ್ತಾ ಇದ್ನಲ್ಲೋ ಅಂದ್ಬಿಟ್ಲು. ನನ್ನನ್ನು ನೋಡೋದಕ್ಕೆ ನೀನು ತೋರಿಸ್ದೆಯಲ್ಲಪ್ಪ ಶ್ರದ್ಧೆನ, ದೇವರನ್ನು ನೋಡೋಕೆ ಇಷ್ಟೇ ಶ್ರದ್ಧೆ ಹುಡುಕ್ಬಿಟ್ಟಿದ್ರೆ ಸಿಕ್ಬಿಡ್ತಾ ಇದ್ನಲ್ಲ ದೇವರು ಅಂದ್ಬಿಟ್ಲು. ಇವನಿಗೆ ಆವರಿಸಿದ್ದಂಥ ಮೋಹ ಪಟ್ಟನ್ನು ಬಿಟ್ಟೋಯ್ತು. ವಾಪಸ್ ಬಂದ್ಬಿಟ್ಟ. ಮತ್ತಷ್ಟು ಓದ್ಕೊಂಡ. ಅವರನ್ನು ನಾವಿವತ್ತು ಸಂತ ತುಳಸಿದಾಸರು ಅಂತ ಕರಿತೀವಿ. ಗುರಿ ಇಲ್ಲದೆ ಇದ್ದರೆ ಏನಾಗುತ್ತೆ ಅಂತ. ನಿಮ್ಮ ಮಕ್ಕಳ ಹತ್ರ ಆಯುಸ್ಸಿದೆ, ಶಕ್ತಿ ಇದೆ, ಸಾಮರ್ಥ್ಯ ಇದೆ, ದೈಹಿಕ ಬಲ, ಮನೋಬಲ ಎಲ್ಲ ಇದೆ. ಗುರಿ ಇಲ್ಲದೆ ಇದ್ದರೆ ಹೆಂಗೆ ಅಲಿತಾ ಇರ್ತೀವಿ? ಹಾಗಾದರೆ ಗುರಿ ಒಂದಿದ್ರೆ ಸಾಕಾ? ನಾವು ಗುರಿ ತಲುಪಿಟ್ಟು ಸಕ್ಸಸ್ ಆಗಿಬಿಡ್ತೀವ? ಇಲ್ಲ. ಛಲ ಇರಬೇಕು ಒಳಗಡೆ, ಎದೆ ಒಳಗಡೆ. ಆ ಛಲದ ಕಿಡಿ ಇರಬೇಕು, ಆ ಬೆಂಕಿ ಕಿಡಿ ಎದೆ ಒಳಗಡೆ ಇರಬೇಕು. ಗುರಿ ಸಾಧಿಸೋ ಛಲ ಇರಬೇಕು. ಆ ಛಲ ಇದ್ದರಷ್ಟೇ ಈ ಗುರಿ ಮುಟ್ಟೋದಕ್ಕೆ ಸಾಧ್ಯ. 15 ವರ್ಷದ ಹುಡುಗ, ಈ ಕತೆ ನೀವೆಲ್ಲ ಕೇಳಿರ್ತೀರಿ, ಆದರೂ ಹೇಳ್ತೀನಿ. 15 ವರ್ಷದ ಹುಡುಗ, ಬಡತನ, ತಂದೆ ಇಲ್ಲದ ಹುಡುಗ. SLC ಎಕ್ಸಾಮಿಗೆ 12 ರೂಪಾಯಿ ಫೀಸ್ ಕಟ್ಟಬೇಕು. ಅವನ ಹತ್ರ ಇಲ್ಲ. ಕೊನೆ ದಿನಾಂಕ ಬಂದ್ಬಿಟ್ಟಿದೆ. ಎಕ್ಸಾಮ್ ಸೆಂಟ್ರಿಂದ 45 ಕಿಲೋಮೀಟ್ರ್ ಅವನ ಮನೆ. ನಡ್ಕೊಂಡು ಹೋಗ್ತಾನೆ. ಮಧ್ಯರಾತ್ರಿ ಅವನ ತಾಯಿನ ಏಳಿಸ್ತಾನೆ. ಅವನ ತಾಯಿಗೆ ಗಾಬರಿ, ಯಾಕೆ ಇಷ್ಟೊತ್ತಲ್ಲಿ ಬಂದೆ? ಅಮ್ಮ, ನಾಳೆ ಎಕ್ಸಾಮ್ ಲಾಸ್ಟ್ ಡೇಟು, 12 ರೂಪಾಯಿ. ಆ ತಾಯಿ ಹತ್ರನೂ ಇಲ್ಲ. ಇರು, ಊಟ ಮಾಡ್ತಾಯಿರು ಅಂಥೇಳಿ ತಂಗಳನ್ನಕ್ಕೊಂದಿಷ್ಟು ನೀರು ಮಜ್ಜಿಗೆ, ಮನೇಲಿ ಇದ್ದಿದ್ದು ಅಷ್ಟೇ. ತಂಗಳನ್ನಕ್ಕೊಂದಿಷ್ಟು ನೀರು ಮಜ್ಜಿಗೆ ಕಲಿಸ್ಕೊಡ್ತಾಳೆ. ಊಟ ಮಾಡ್ತಾಯಿರು ನೀನು, ನಾನು ತೊಗೊಂಬರ್ತೀನಿ ಅಂಥೇಳಿ ಅಕ್ಕಪಕ್ಕದ ಮನೆಗಳಲ್ಲಿ ರೂಪಾಯಿ, 2 ರೂಪಾಯಿ, 3 ರೂಪಾಯಿ, 4 ರೂಪಾಯಿ ಕಲೆಕ್ಟ್ ಮಾಡಿ ಇವನಿಗೆ 12 ರೂಪಾಯಿ ತಂದು ಕೊಡ್ತಾಳೆ. ಇವನು ಊಟ ಮಾಡಿ 1 ನಿಮಿಷನೂ ಸುಧಾರಿಸ್ಕೊಳ್ದೆ ಬರಿಗಾಲಲ್ಲಿ ವಾಪಸ್ 45 ಕಿಲೋಮೀಟ್ರ್ ಎಕ್ಸಾಮ್ ಸೆಂಟ್ರಿಗೆ ನಡ್ಕೊಂಬರ್ತಾನೆ. ಬಂದು ಫೀಸ್ ಕಟ್ತಾನೆ. ಎಕ್ಸಾಮ್ ಬರೀತಾರೆ. ಮೈಸೂರು ರಾಜ್ಯಕ್ಕೆ ಮೊದಲ ರ್ಯಾಂಕ್ ಬರ್ತಾರೆ. ಅವರನ್ನು ನಾವು ಸರ್ ಎಂ ವಿಶ್ವೇಶ್ವರಯ್ಯನವರು ಅಂತ ಕರಿತೀವಿ. ಛಲ ಇರಬೇಕು, ಛಲ.
ಗುರಿ ಮತ್ತು ಛಲ ಇದ್ದರೆ ನಿಮಗೆ ಯಶಸ್ಸು ನಿಮ್ಮ ಮಕ್ಕಳಿಗೆ ಸಿಗುತ್ತೆ. ಆಯಿತು, ಗುರಿ ಮತ್ತು ಛಲ ಎರಡೂ ಇದ್ಬಿಟ್ರೆ ನಮ್ಗೆ ಸಿಗುತ್ತಾ? ಇಲ್ಲ, ಅಷ್ಟು ಬೇಗ ಯಶಸ್ಸು ನಿಮ್ಮನ್ನು ಅಲಂಗಿಸ್ಕೊಂಡ್ಬಿಡಲ್ಲ. ಇನ್ನೊಂದು ಭಾಳ ಮುಖ್ಯವಾದದ್ದೊಂದಿದೆ, ಅದು ತ್ಯಾಗ, ಸ್ಯಾಕ್ರಿಫೈಸ್. ನಿನ್ನ ಗುರಿಯನ್ನು ತಲುಪೋದಕ್ಕೆ ನೀನು ಎಷ್ಟರ ಮಟ್ಟಕ್ಕೆ ಸ್ಯಾಕ್ರಿಫೈಸ್ ಮಾಡ್ತೀಯಾ ಅಂತ ಬದುಕು ನಿನ್ನನ್ನು ಕೇಳುತ್ತೆ. ಎಷ್ಟು ಮಟ್ಟಿಗೆ ನೀನು ಸ್ಯಾಕ್ರಿಫೈಸ್ ಮಾಡ್ಬೋದು, ಏನೇನನ್ನು ನೀನು ಸ್ಯಾಕ್ರಿಫೈಸ್ ಮಾಡ್ಬೋದು ನೀನು ಗುರಿ ಮುಟ್ಟೋದಕ್ಕೆ ಅಂತ ಬದುಕು ನಿನ್ನ ಪ್ರತಿ ಹೆಜ್ಜೆಲಿ ಪರೀಕ್ಷೆ ಮಾಡ್ತಾ ಇರುತ್ತೆ. ಇದೇ ಸರ್ ಎಂ ವಿಶ್ವೇಶ್ವರಯ್ಯನವರು ದಿವಾನರಾಗಿ, ಇದೇ ಮೈಸೂರು ಸರ್ಕಾರದಲ್ಲಿ ದಿವಾನರಾಗಿದ್ದಂಥ ಸಂದರ್ಭ, ದೈವಾಂಶ ಸಂಭೂತ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವತ್ತು ಮಹಾರಾಜರಾಗಿರ್ತಾರೆ. ಅವತ್ತಿನ ಮಹಾರಾಜ, ಮೈಸೂರು ಮಹಾರಾಜರು ಪ್ರಪಂಚದ 7ನೇ ಶ್ರೀಮಂತ ಮಹಾರಾಜ. ಪ್ರಪಂಚದ 7ನೇ ಶ್ರೀಮಂತ ಮಹಾರಾಜ ಜೊತೆಯಲ್ಲಿ ದಿವಾನರು ಸರ್ ಎಂ ವಿಶ್ವೇಶ್ವರಯ್ಯನವರು ಇರ್ತಾರೆ. ಯುದ್ಧೋಪಾದಿಯಲ್ಲಿ ಕೆಲಸಗಳು ನಡೀತಾ ಇರ್ತವೆ. ಭಾರತ ದೇಶ ಕಂಡು ಕೇಳರಿಯದ ಪ್ರಗತಿ ನಮ್ಮ ಮೈಸೂರು ಸಂಸ್ಥಾನದಲ್ಲಿ ನಡೀತಾ ಇರ್ತಕ್ಕಂಥ ಕಾಲ. ಮಹಾರಾಜರು ಭಾರತದ ಮೊದಲ ಮೀಸಲಾತಿಯನ್ನು ತರ್ತೀನಿ ಅಂತ 1990ನಲ್ಲಿ ಡಿಸಿಷನ್ ತಗೋತಾರೆ. ಆಗ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ. ವಿಶ್ವೇಶ್ವರಯ್ಯನವರು ಅದನ್ನು ತಂದರೆ ನಾನು ಕೆಲಸ ಬಿಟ್ಟು ಹೋಗ್ತೀನಿ ಅಂತಾರೆ. ನೀವು ಈ ಮೀಸಲಾತಿಯನ್ನು ತಂದಕ್ಕೆ ನಾನು ಕೆಲಸ ಬಿಟ್ಟು ಹೋಗ್ತೀನಿ ಅಂತ ಅವ್ರು ಹೇಳ್ತಾರೆ. ಕನ್ನಂಬಾಡಿ ಕಟ್ಟೆ ಕೆಲಸ ನಡೀತಾ ಇರುತ್ತೆ. ಮೊದಲ ಮಹಾಯುದ್ಧ 1918 14-18 ಆಗ್ತಾನೆ ನಡೆದು ಮುಗಿತಾ ಇರುತ್ತೆ. 37 ಸಣ್ಣ ಪುಟ್ಟ ದೊಡ್ಡ ಪ್ರಾಜೆಕ್ಟ್ಗಳು ನಡೀತಾ ಇರುತ್ತೆ. ಸ್ಟೇಟ್ ಬ್ಯಾಂಕ್ ಶುರುವಾಗಿರುತ್ತೆ, ಭದ್ರಾವತಿ ಐರನ್ ಆ್ಯಂಡ್ ಸ್ಟೀಲ್ ನಡೀತಾ ಇರುತ್ತೆ. ಇಡೀ ಮೈಸೂರು ರಾಜ್ಯದಾದ್ಯಂತ ಪ್ರಾಜೆಕ್ಟ್ಗಳು ನಡೀತಾ ಇದ್ದಂಥ ಕಾಲದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾರೆ. ನಾವ್ಯಾರು ಆಗಿದ್ದಾರೆ, ನೀವು ಬೇಡಿ, ನಾವು ಮೀಸಲಾತಿ ಜಾರಿಗೆ ತರೋದಿಲ್ಲ, ಮೊದಲು ಕೆಲಸ ನಡೆಯಲಿ ಅಂತಿದ್ದೀವಿ ಅಲ್ವಾ. ಮಹಾರಾಜರು ಆಯಿತು ನೀವು ಕೆಲಸ ಬಿಡಿ ಅಂತಾರೆ. ತನ್ನ ಮೀಸಲಾತಿಯ ನಿರ್ಧಾರಕ್ಕಾಗಿ ಮಹಾರಾಜರು ಹಿಮಾಲಯದ ಎತ್ತರಕ್ಕಿದ್ದ ಸರ್ ಎಂ ವಿಶ್ವೇಶ್ವರಯ್ಯನವ್ರನ್ನ ಕಳ್ಕೋತಾರೆ, ತ್ಯಾಗ ಮಾಡ್ತಾರೆ. ಆ ತ್ಯಾಗ ನಿಮ್ಮಲ್ಲಿರಬೇಕು. ಎಂಥದನ್ನಾರು ಕಳ್ಕೊತೀನಿ ನನ್ನ ಗುರಿ ಮುಟ್ಟೋದಕ್ಕೆ ಅನ್ನೋದಿದ್ದರಷ್ಟೇ ಯಶಸ್ಸು ನಿಮ್ಮ ಕೈ ಸಿಗುತ್ತೆ. ದೈವಾಂಶ ಸಂಭೂತ ಮಹಾರಾಜರು ಕೊನೆವರೆಗೂ ಸರ್ ಎಂ ವಿಶ್ವೇಶ್ವರಯ್ಯರು ಮಹಾರಾಜರು ಸಲಹೆಗಾರರಾಗೇ ಇದ್ದರು, ಅದು ಬೇರೆ ವಿಚಾರ. ಆದರೆ ಹೊರಗೆ ನಿಂತು ಸಲಹೆಗಾರರಾಗಿದ್ದರು, ಮಹಾರಾಜರ ಜೊತೆ ಇರಲಿಲ್ಲ. ಆದರೆ ಮಹಾರಾಜರು ಸರ್ ಎಂ ವಿಶ್ವೇಶ್ವರಯ್ಯನಂಥವ್ರನ್ನೇ ಕಳ್ಕೊಂಡು ತಮ್ಮ ಗುರಿಯನ್ನು ಮುಟ್ಟಿದ್ರು. ಅಂಥ ತ್ಯಾಗ ಇರಬೇಕು ಎಲ್ಲರಲ್ಲಿ. ಇನ್ನೂ ಬೇಕಾದಷ್ಟಿದೆ, ಇವತ್ತಿಗೆ ಸಮಯದ ಅಭಾವ ಇದೆ. ಎಲ್ರಿಗೂ ಧನ್ಯವಾದ, ನಮಸ್ಕಾರ, ಥ್ಯಾಂಕ್ ಯು.